ಕನ್ನಡ ಮಾಧ್ಯಮ ಶಾಲೆಗಳನ್ನು ಉಳಿಸಿ ಅಂತ ಚಳುವಳಿ. ಎಲ್ಲಿ? ಕರ್ನಾಟಕದಲ್ಲಿ, ಮಂಡ್ಯದಲ್ಲಿ. ಕರ್ನಾಟಕ ಏಕೀಕರಣ ಆಗಿ ವರ್ಷಗಳೇ ಕಳೆದಿದೆ. 1956 ನವೆಂಬರ್ 1 ಕರ್ನಾಟಕ ಏಕೀಕರಣ ಆಯಿತು. ಸುಮಾರು 72-73ರಲ್ಲಿ ಈ ರಾಜ್ಯಕ್ಕೆ ಕರ್ನಾಟಕ ನಾಮಕರಣ ಆಯಿತು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ರಾಷ್ಟ್ರಕವಿ ಕುವೆಂಪು ಸುಮಾರು 45 ಕಿಲೋಮೀಟರ್ ದೂರದ ಮೈಸೂರಿನಲ್ಲೇ ಇಡೀ ಜೀವನವನ್ನೇ ಕಳೆದರು. ಕನ್ನಡದ ಶಕ್ತಿ KV ಶಂಕರೇಗೌಡರು. ಮಂಡ್ಯ ಅಂತ ಹೇಳಿದ್ರೆ ಕನ್ನಡ, ಮಂಡ್ಯ ಕನ್ನಡದ ಅಭಿಮಾನ, ಕನ್ನಡದ ಶಕ್ತಿ, ಕನ್ನಡದ ಗೌರವ ಮಂಡ್ಯ. ಶಂಕರೇಗೌಡರು ರಾಜಕಾರಣಿ, ಕಲಾವಿದ, ಎಲ್ಲವೂ ಆಗಿದ್ದರು. ಕರ್ಣನ ಪಾತ್ರ ಮಾಡ್ತಾಯಿದ್ರು. ಭಾಳ ಅದ್ಭುತವಾದಂಥ ವ್ಯಕ್ತಿ. ನನ್ನ ಬಗ್ಗೆ ಭಾಳ ಗೌರವ. ಮಾದೇಗೌಡರು, ಶಿವಲಿಂಗಯ್ಯ, ಅನೇಕ ಜನ ನನ್ನ ಸ್ನೇಹಿತರುಗಳು, ನನಗಿಂತ ಹಿರಿಯರು ಮಂಡ್ಯದಲ್ಲಿ ತಮ್ಮದೇ ಆದಂಥ ಸ್ಥಾನವನ್ನು ಗಳಿಸಿದ್ದಾರೆ. ಮಂಡ್ಯದ ಬೆಳವಣಿಗೆಗೆ ನಿಂತಿದ್ದಾರೆ. ಒಂದು ರೀತಿ ಮಂಡ್ಯ ಕನ್ನಡದ ನಗರ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಗೌರವ, ಕನ್ನಡಕ್ಕೆ ಶಕ್ತಿ ತರ್ತಕ್ಕಂಥದ್ದು ಮಂಡ್ಯ. ನಾವು 12ನೇ ತಾರೀಕು ಕನ್ನಡ ಮಾಧ್ಯಮ ಶಾಲೆಗಳಿಗೆ ಅನುದಾನ ಕೊಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳ ಆರಂಭಕ್ಕೆ ಸರಳೀಕರಣ ಮಾಡಬೇಕು. ಕನ್ನಡ ಮಾಧ್ಯಮ ಶಾಲೆಗಳಿಗೆ ಸುಮಾರು 30 ವರ್ಷದ ಮೇಲಾಯಿತು ಅನುದಾನ ಕೊಟ್ಟು. ಕನ್ನಡ ಮಾಧ್ಯಮ ಶಾಲೆಗಳು ಭಿಕ್ಷುಕರಿಂತಲೂ ಕಡಿಮೆ ಆಗಿದ್ದಾರೆ. ಯಾವ ರಾಜ್ಯದಲ್ಲಿ? ಕನ್ನಡ ರಾಜ್ಯದಲ್ಲಿ. ಕನ್ನಡ ರಾಜ್ಯ, ಕರ್ನಾಟಕ ಸರ್ಕಾರ ಈ ರೀತಿ ಕನ್ನಡ ಶಾಲೆಗಳಿಗೆ ಮಾಡಬಾರ್ದು. ಸುಮಾರು 3,900 ಕೋಟಿ ರೂಪಾಯಿ ಈಗ ಆಯವ್ಯಯದಲ್ಲಿ ಇಂಗ್ಲೀಷ್ ಶಾಲೆಗಳಿಗೆ ಹಣವನ್ನು ಒದಗಿಸಿದ್ದಾರೆ. ಸುಮಾರು 800 ಪಬ್ಲಿಕ್ ಶಾಲೆಗಳನ್ನು ತೆಗಿತಾರೆ. ಒಂದು ಕನ್ನಡ ಮಾಧ್ಯಮ ಶಾಲೆಯನ್ನು ತೆಗಿತಾ ಇಲ್ಲ. ಒಬ್ಬ ಶಾಸಕರಿಗೆ ಕನ್ನಡ ಮಾಧ್ಯಮದ ಬಗ್ಗೆ ಗೌರವ ಇಲ್ಲ, ಮಾನ್ಯತೆ ಇಲ್ಲ. ಒಬ್ಬ MP ಗಳಿಗೆ ಗೌರವ ಇಲ್ಲ, ಸರ್ಕಾರಕ್ಕೆ ಗೌರವ ಇಲ್ಲ. ಸಿದ್ದರಾಮಯ್ಯನವರು ಈ ಬಗ್ಗೆ ತೀವ್ರವಾಗಿ ಗಮನ ತೆಗೆದುಕೊಳ್ಬೇಕು. ಶಾಸನಸಭೆ ಮುಗಿಯೋದ್ರೊಳಗಾಗಿ ಕನ್ನಡ ಮಾಧ್ಯಮ ಶಾಲೆಗಳ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಕನ್ನಡ ಮಾಧ್ಯಮ ಶಾಲೆಗಳ ಅನುದಾನ ಕೊಡಲೇಬೇಕು. ಇದಕ್ಕಾಗಿ 12ನೇ ತಾರೀಕು ಇಡೀ ರಾಜ್ಯಾದ್ಯಂತ ಕನ್ನಡ ಮಾಧ್ಯಮ ಶಾಲೆಗಳು ಬಂದ್. ಇಡೀ ರಾಜ್ಯಾದ್ಯಂತ 12ನೇ ತಾರೀಕು ಬೆಳಗ್ಗೆ 10:30ಯಿಂದ ಸಂಜೆ 6:00ವರೆಗೆ ಇಡೀ ರಾಜ್ಯಾದ್ಯಂತ, ಬೀದರ್ನಿಂದ ಚಾಮರಾಜನಗರದವರೆಗೆ, ಮಂಗಳೂರಿನಿಂದ ಕೋಲಾರದವರೆಗೆ ಎಲ್ಲ ಕಡೆ ಸಂಪೂರ್ಣ ಬಂದ್. ಆವತ್ತಿನ ದಿನ ಬೆಂಗಳೂರಿಗಿಂತ ನಾವು ಮಂಡ್ಯದಲ್ಲಿ ಚಳುವಳಿ ಮಾಡಬೇಕು ಅಂತ ಮಾಡಿದ್ದೇವೆ. ಇದುವರೆಗೂ ಬೆಂಗಳೂರಲ್ಲಿ ಮಾಡ್ತಾ ಇದ್ದು. ಈ ಸಾರಿ ವಿಶೇಷವಾಗಿ ಈ ಗಂಡು ಮೆಟ್ಟಿದ ಕನ್ನಡದ ಭೂಮಿಯಲ್ಲಿ ನಾವು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ಮೂಲಕ ಆ ದೊಡ್ಡ ವೃತ್ತದಲ್ಲಿ ಸುಮಾರು ಸಾವಿರಾರು ಜನ ಸೇರಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಬೆಂಬಲ ಕೊಡಬೇಕು ಅಂತೇಳಿ ಕನ್ನಡ ಒಟ್ಟಾಳ ಪಕ್ಷ 12ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ಇಲ್ಲಿ ಸತ್ಯಾಗ್ರಹವನ್ನು ಆರಂಭ ಮಾಡ್ತೇವೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.